ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಯಶವಂತ್ ಅಂತ ಸರ್. ಯಶವಂತ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ನಾವು ಕುರುಬರದೊಡ್ಡಿ ಸರ್. ಕುರುಬರದೊಡ್ಡಿ, ಮದ್ದೂರು ತಾಲೂಕು ಬರುತ್ತಾ? ಸೊ ನಾನು ಈ ಒಂದು ಜಾತ್ರೆಯಲ್ಲಿ, ನಂದಿ ಬಸವೇಶ್ವರ ಜಾತ್ರೆಯಲ್ಲಿ ನಿಮ್ಮ ಒಂದು ಗೊಂತು ತುಂಬ ಅಟ್ರಾಕ್ಟಿವ್ ಆಗಿತ್ತು ಮತ್ತು ಕ್ರೌಡ್ ಎಲ್ಲ ತುಂಬ ಜಾಸ್ತಿ ಇದೆ. ರೀಸನ್ ಏನಿರ್ಬೋದು ಸರ್? ನಮ್ಮದು ದನ ಇರೋದೆಲ್ಲ 10 ಲಕ್ಷದ ಮೇಲೆ ಇರೋದು ಸರ್. 10 ಲಕ್ಷದ ಮೇಲೆ ಎಲ್ಲ ಶೋಕಿ ಎತ್ತುಗಳ? ಎಲ್ಲ ಶೋಕಿ ಎತ್ತು ಸರ್. ನೀವೇನಾದರೂ ದುಡಿಮೆ ಮಾಡಿಸ್ತೀರಾ ಇಲ್ಲ ಸುಮ್ಮನೆ ಬರೀ ಎಲ್ಲ ಶೋಕಿನ? ಸರ್ ಒಂದು ಮಾತ್ರ ಉಳುಮೆ ಮಾಡಿಸ್ತೀವಿ ಸರ್. ಒಂದು ಮಾತ್ರ ಇದೆ ಸರ್, ಇದು ಲವಕುಶ ಅಂತ. ಲವಕುಶ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಶೋಕಿ ಎತ್ತು. ಈಗ ಶೋಕಿ ಎತ್ಕೊಳ್ಳಿ, ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ತೊಗೊಂಡು ಬಂದಿದ್ದೀರಾ? ಸರ್ ನಮ್ಮ ಹತ್ರ 4 ಜೊತೆ ಇದೆ ಸರ್. 4 ಜೊತೆ ಇದೆ. ಸೊ ಎಲ್ಲ ಬಂದ್ಬಿಟ್ಟು ಅಬೌಟ್ 10 ಲ್ಯಾಕ್ಸ್. ಸೊ ಈಗ ಯಾಕೆ 10 ಲ್ಯಾಕ್ಸ್ ಅಂತ ಕೇಳ್ತೀನಿ ನಾನು. ಸೊ ರೀಸನ್ ಏನಾದರೂ ಹೇಳ್ತೀರಾ ನೀವು? ಸರ್ ಅದು ಕೂಟ, ಸುಳಿ, ಅದ್ರ ಎದೆ ಭಾಗ, ಅದಕ್ಕೆ ಸರ್ ದುಡ್ಡು. ಸೊ ಈಗ ಎಲ್ಲ ಒಂದು ಭಾಗ ಆಯ್ತಲ್ಲ ಸರ್, ಇದಕ್ಕೆ ದುಡ್ಡು ಸರ್. ಈಗ ಒಂದು ಕುತ್ತಿಗೆ, ಈಗ ನಾನು ನೋಡ್ತಾ ಇದ್ದೀನಲ್ವಾ, ಸೊ ಇದರ ಈ ಒಂದು ಭಾಗಕ್ಕೇ ಒಂದು ಅಮೌಂಟು ಅಂದರೆ ಸರ್ ದುಡ್ಡು ಸರ್, ವೆಯ್ಟೇಜ್. ಹಾಂ, ಮತ್ತೆ ಈ ಪೋರ್ಷನ್ ಸರ್. ಈಗ ಏನು ಭುಜ ಅಂತ ಹೇಳ್ತೀವಿ, ಈಗ ನಂದಿ ಭುಜ ಅಂತ ಹೇಳ್ತೀವಿ. ಸೊ ಮತ್ತು ಕಲರು, ಸೊ ಸುಳಿ ಮತ್ತು ಶುದ್ಧ ಅಂತ ಏನು ಹೇಳ್ತೀವಿ. ಸೊ ಅದರಿಂದ ಒಂದು ರೇಟು ಜಾಸ್ತಿ ಅಂತ ಹೇಳ್ತೀರಾ. ಈಗ ನೀವು ಇದಕ್ಕೆಲ್ಲ ಮೇವೆಲ್ಲ ಏನೇನು ಹಾಕ್ತೀರಾ ಸರ್? ಸರ್ ಮಾರ್ನಿಂಗು 1.5 ಲೀಟರ್ ಹಾಲು ಕೊಡ್ತೀವಿ ಸರ್. ಓಕೆ. ಜೊತೆಗೆ ಮೊಟ್ಟೆ ಕೊಡ್ತೀವಿ ಸರ್. ಮಾಮೂಲಿ ಇಂಡಿ ಬೂಸ ಒನ್ ಟೈಮ್ ಮಾರ್ನಿಂಗು. ತಿರ್ಗಾ 9 ಗಂಟೆಗೆ ಪಪಾಯ ಕೊಡ್ತೀವಿ ಸರ್. ಓಕೆ. ತಿರ್ಗಾ ಸಾಯಂಕಾಲ ತಿಂಡಿ ಕೊಡ್ತೀವಿ 4:00ಗೆ. ತಿರ್ಗಾ ನೈಟು 1 ಲೀಟ್ರು ಹಾಲು ಮೊಟ್ಟೆ ಕೊಡ್ತೀರಾ. ಸೊ ಹಿಂಗೆ ಅಂದರೆ ಒಂಥರ ಚೆನ್ನಾಗಿ ಮೈಂಟೈನ್ ಮಾಡ್ತಾ ಇದ್ದೀರಾ. ಹಾಂ ಸರ್. ಈಗ ಇದು ಪರ್ಟಿಕ್ಯುಲರ್ ಈಗ ಏನಿದೆ ಇದು ಮತ್ತು ಇದು ಜೊತೆ ಎಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ? 12 ಲ್ಯಾಕ್ಸ್ ಹೇಳ್ತಾ ಇದ್ದೀರಾ. 12 ಲಕ್ಷ. ಈಗ ಕಡಿಮೆ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್ ನೀವು? 10ಕ್ಕೆ ಬಿಡ್ಬೋದು ಸರ್. ಈಗ ಇದು ಏನಲ್ಲಾಗಿದೆ ಸರ್ ಇದಕ್ಕೆ? ಸರ್ ಇದು ಎರಡಲ್ಲಾಗಿದೆ ಸರ್. ಎರಡಲ್ಲಾಗಿದೆ. ಸೊ ಏನು ರೇಟ್ ಹೇಳ್ತಿದ್ರ ಇದಕ್ಕೆ? ಸರ್ ಇದು 15 ಲಕ್ಷ ಹೇಳ್ತೀವಿ. 15 ಲಕ್ಷ ಹೇಳ್ತಿದ್ರ. ಸೊ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್ ಇದನ್ನು ನೀವು? 13 ಲಕ್ಷಕ್ಕೆ ಬಿಡ್ಬೋದು. 13 ಲಕ್ಷಕ್ಕೆ ಬಿಡ್ಬೋದು. ಸೊ ಇದೆಲ್ಲ ಸುಳಿ ಎಲ್ಲ ಕರೆಕ್ಟಾಗಿದೆ? ನಿಮ್ಮಲ್ಲಿರೋಂಥದ್ದು ಸುಳಿದು ಯಾವುದೇ ಏನೂ ಪ್ರಾಬ್ಲಮ್ ಇಲ್ಲ ಸರ್? ಇದು ನಿಮ್ಮದೇನಾ? ಇದು ನಮ್ಮದೇ ಸರ್. ಏನಲ್ಲಾಗಿದೆ ಸರ್ ಇದಕ್ಕೆ? ಎರಡಲ್ಲಾಗಿದೆ ಸರ್. ಎರಡಲ್ಲಾಗಿದೆ ಸರ್. ಇದು ಶೋಕಿ ಇತ್ತು. ನೀವು ಕೆಲಸನೇ ಮಾಡಿಸಿಲ್ವಾ? ಮಾಡಿಸಿಲ್ಲ ಸರ್. ಸಣ್ಣದಾಗಿ ಕುಂಟೆ ಹೊಡಿಸೋದು ಏನೂ ಮಾಡಿಲ್ಲ ಸರ್. ಏನು ಮಾಡಿಲ್ಲ. ಈಗ ಇದಕ್ಕೆಲ್ಲ ಫುಡ್ ಬಂದ್ಬಿಟ್ಟು ಸೇಮ್ ಏನು ಇದಕ್ಕೆ ರುಟೀನ್ ಇದೆ, ಅದು ಸೇಮ್ ರುಟೀನ್. ಓಕೆ ಸರ್. ಇದಕ್ಕೇನಲ್ಲಾಗಿದೆ ಸರ್? ಇದು ಎಲ್ಲಾಗಿಲ್ಲ ನಿಮ್ಮ ಎಷ್ಟು ವರ್ಷ ಆಗಿರ್ಬೋದು ಸರ್ ಇದಕ್ಕೆ? ಇದಕ್ಕೆ 1.5 ವರ್ಷ, 1.5 ವರ್ಷ, 2 ವರ್ಷ. ಏನು ಇದ್ರ ಜೊತೆ ಎಲ್ಲ ಇದು ಅದ್ರ ಜೊತೆ? ಓಕೆ. ಇದು ಏನಲ್ಲಾಗಿದೆ ಸರ್? ಇದು ಅಲ್ಲಾಗಿಲ್ಲ ಸರ್. ಹಾಲಲ್ಲು ಸರ್. ಈಗ ಇದು ಕಲರ್ ಇಲ್ಲ, ಕಲರ್ ಇಲ್ಲ. ಕಲ್ಲರ್ ರೂಪಾಯಿ ಬಣ್ಣ ಅಂತಾರೆ ಸರ್. ಇದನ್ನ ಇದು ರೇಖೆ ಏನೈತೆ ತಿರುಗುತ್ತೆ ಸರ್. ಅಂದರೆ ಪುನಃ ಅದು ವೈಟ್ ಕಲರ್ ಆಗುತ್ತೆ. ಸೊ ಇನ್ಶಿಯಲ್ ಇದು ರೂಪಾಯಿ ಬಣ್ಣ ಅಂದರೆ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ ಥರ ಇರುತ್ತೆ. ಅಂದರೆ ಇದಕ್ಕೆ ನಾವು ಏನು ಹಳ್ಳಿ ಕಾರ್ ಅಂತ ತೊಗೊಂಡಾಗ ಈ ಕಲರ್ ಇರುತ್ತೆ. ಇದೇ ಕಲರ್. ನಾವು ಫುಡ್ಡು ಮತ್ತು ನಾವು ಯಾವ ಥರ ನೋಡ್ಕೋತೀವಿ ಅದ್ರ ಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ. ಈಗ ಈ ಕಲರ್ಗೆ ಹತ್ರ ರೂಪಾಯಿ ಇದಕ್ಕೆ ರೇಟ್ ಇಲ್ಲ, ಅದಕ್ಕೆ ರೇಟ್ ಮಾಡೋರೆಲ್ಲ ಅಡ್ಜಸ್ಟ್ ಆಗ್ತಾರೆ ಸರ್. ರೈತರೆಲ್ಲ ಮಾಮೂಲಿ ಇದೆ ರೂಪಾಯಿ ಬಣ್ಣ. ಅಂದರೆ ಈಗ ಕೆಲಸದಾದರೆ ರೂಪಾಯಿ ಬಣ್ಣ ಇರುತ್ತೆ. ನಾವು ಶೋಕಿಗೆ ಅಂದಾಗ ಸ್ವಲ್ಪ ಕಲರು ಮಾಡ್ತಾರೆ ಅಂತ ಹೇಳ್ತೀರಾ. ಇದಕ್ಕೆ ಏನು ಹೇಳ್ತಿದ್ದೀರಾ ರೇಟು? 6 ಲಕ್ಷ. ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್ ಇದನ್ನು ನೀವು? 5 ಲಕ್ಷಕ್ಕೆ ಬಿಡ್ಬೋದು ಸರ್. ಹಿಂದೆ ನೋಡ್ತಾ ಇದ್ದೆ ನಾನು, ಇದು ಪುಂಗನೂರು ತಳಿಯ ಒಂದು ರಾಸುಗಳು ಕೂಡ ಇದೆ. ಸೊ ಇದು ನೀವು ಮಾರಾಟಕ್ಕೆ ಅಂತನಾ ಇಲ್ಲ ಯಾವ ತಳಿ ರಾಸುಗಳು ಸರ್ ಇದು? ನೀವು ಎಷ್ಟು ಸಾಕಿದ್ದೀರಾ ಸರ್ ಇದನ್ನು? ಒಂದು ಪೇರ್ ಇದೆ. ಗಂಡು ಹೆಣ್ಣು ಇದೆಯಾ? ಒಂದು ಪೇರು. ನಿಮ್ಮಲ್ಲಿ ಏನಾದರೂ ಬ್ರೀಡು ಮಾಡಿಸಿದ್ದೀರಾ ಇಲ್ಲ ಇನ್ಮೇಲೆ ಮಾಡಿಸ್ಬೇಕು? ಈಗ ತೊಗೊಳೋದಿದ್ರೆ ಏನು ರೇಟ್ ಹೇಳ್ತೀರಾ ಸರ್ ಇದನ್ನು? ಸರ್ ಇದು ಮಾರಕ್ಕಿಲ್ಲ ಸರ್. ಅಂದರೆ ಸುಮ್ಮನೆ ಈಗ ಪ್ರದರ್ಶನಕ್ಕೆ ಅಂತ ಇದೆ. ಸೊ ಇದು ಬಿಟ್ಟರೆ ನಿಮ್ಮ ಫಾರ್ಮಲ್ಲಿ ಸರ್ ತೋಟಗಾರಿಕೆ ಇದೆ ಸರ್. ಓಕೆ. ಅಂದರೆ ಒಂದು ಅಗ್ರಿಕಲ್ಚರ್ ಓರಿಯೆಂಟೆಡ್ ಫ್ಯಾಮಿಲಿ ಅಂತಲೇ. ಸೊ ಫಾರ್ಮರ್ಸ್
ಹೌಸಲ್ಲಿ ಎಲ್ಲ ಇದೆ. ಎಲ್ಲ ಇದೆ. ರೀತಿಯ ಒಂದು ಹಾಂ ಸರ್. ಈಗ ಇಲ್ಲಿಗೆ ಏನಾದರೂ ತಂದಿದ್ದೀರಾ? ಇಲ್ಲ ಸರ್, ತಂದಿಲ್ಲ. ಫಾರ್ಮಲ್ಲಿ ಇದೆ ಸರ್. ಫಾರ್ಮಲ್ಲಿದೆ. ಓಕೆ, ಒಂದು ಸರಿ ಒಂದು ಫಾರ್ಮ್ ವಿಸಿಟ್ ಮಾಡೋಣ. ಮತ್ತು ಹಿಂದೆ ನೋಡ್ತಾ ಇದೆ ಗಾಡಿ ಎಲ್ಲ ನೀವು ಇದು ಮಾಡ್ತೀರಾ? ಗಾಡಿ ಚಿಕ್ಕಡಿ ಕರುಗಳಿಗೆ ಅಂತ ಮಾಡ್ತಿದ್ದಾರೆ ಸರ್. ಕರುಗಳಿಗೆ ಸುಮ್ಮನೆ ಟ್ರೈನಿಂಗ್ ಪರ್ಪಸ್ಗೆ ಅಂತ. ಬಟ್ ಏನು ನಿಮಗೇನು ಗಾಡಿ ಶೋಕಿ ಆ ಥರ ನಿಮ್ದನ್ನ ಕೊಡುವಂಥದ್ದು ಇದು? ಇದು ನಮ್ಮ ಸ್ನೇಹಿತರು. ನಿಮ್ಮ ಸ್ನೇಹಿತರದ ಅವ್ರು ಕೊಡುವಂಥದ್ದಲ್ಲ ಇಲ್ಲ ಪ್ರದರ್ಶನ ಕೊಡುವಂಥದ್ದು? ಎಷ್ಟು ತಿಂಗಳು ಕರುಗಳು ಸರ್ ಇದು? ಒಂದು ವರ್ಷದ ಕರುಗಳ. ಏನು ರೇಟ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ? ಒಂದು ವರ್ಷ ಹೇಳ್ತಾ ಇದ್ದಾರೆ ಸರ್. ಈಗ ನಿಮ್ಮ ಈ ಒಂದು ಗೊಂತಿನಲ್ಲಿ ಹಾಂ ಸರ್. ತುಂಬ ರಾಸುಗಳು, ಎಲ್ಲ ಶೋಕಿ ರಾಸುಗಳು. ಸೊ ನಮ್ಗೆ ಖುಷಿ ಆಯಿತು. ಹಾಗೆ ನಿಮ್ಮ ರೈತರು ಮತ್ತು ಏನು ಅನ್ಸುತ್ತೆ? ಕ್ರೌಡ್ ಎಲ್ಲ ಬರ್ತಾ ಇದೆ ಅಲ್ವಾ? ಏನು ಅನ್ಸುತ್ತೆ ಸರ್? ಇದೇ ಅಟ್ರಾಕ್ಷನ್ ಸರ್, ಈ ಗೊಂತಲ್ಲಿ ಇದೇ ಅಟ್ರಾಕ್ಷನ್. ಎಷ್ಟು 300 ಅಂತ ಸರ್. ಆಂಧ್ರ ಬಿಡು ಅನ್ಸುತ್ತಾ? ಓಕೆ, ಅಕಸ್ಮಾತ್ ಏನಾದ್ರು ಈ ಶೋಕಿ ರಾಸುಗಳನ್ನ ಕೊಡೋದಿದ್ರೆ ಹೌದು ಸರ್. ರೈತರು ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಫೋನ್ ನಂಬರ್ 64260397. ಓಕೆ, ಥ್ಯಾಂಕ್ ಯು. ನಿಮ್ದು ಫಾರ್ಮ್ ಇದೆ ಅಂತ ಹೇಳಿದ್ರಲ್ವಾ? ಫಾರ್ಮ್ ಎಲ್ಲಿ ಬರುತ್ತೆ? ಗಣಿ ಫಾರ್ಮ್ ಅಂತ ಸರ್. ಇಲ್ಲೇ ವಿಟ್ಲಾಪುರದ ಹತ್ರ ಬರುತ್ತೆ ಸರ್. ವಿಟ್ಲಾಪುರ ಯಾವ ತಾಲೂಕು ಬರುತ್ತೆ ಸರ್? ಮದ್ದೂರು ತಾಲೂಕು. ಮದ್ದೂರು ತಾಲೂಕು, ಮಂಡ್ಯ. ಓಕೆ, ಥ್ಯಾಂಕ್ ಯು.